ಈ ಕಾಡಲ್ಲಿ ಜನಗಳು ಇಲ್ಲ, ರೂಟು ಗೊತ್ತಿಲ್ಲ, ಎಲ್ಲೋ ಫಾಲ್ಸ್ ಇದೆಯಂತ ಇಲ್ಲಿ. ಈ ರೂಟ್ ನೋಡಿದ್ರೆ ನೋಡಿ ಈ ತರ ಇದೆ. 7 ಕಿಲೋಮೀಟರ್ ಅನ್ಕೊಂಡು 15 ಕಿಲೋಮೀಟರ್ ನಡ್ಕೊಂಡ್ ಬಂದಾನಿ. ಹೇಗ ಇಲ್ಲಿ ನೋಡು ಬೈಲ್ ದಾರಿ ಆಗದೆ ಅಂತ. ಎಲ್ಲಿ ಇದೆ ಅಂತಾನೆ ಗೊತ್ತಿಲ್ವಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವಿದ್ದೀವಿ ಪ್ಲಾನ್ ಇಲ್ಲದೆ ಇರೋ ಟ್ರಿಪ್ಪಲ್ಲಿ ನಾವು ಇವಾಗ ಪ್ಲಾನ್ ಮಾಡ್ಕೊಂಡು ಇಲ್ಲಿ ನಿಂತಿದ್ವಿ. ಆದರೂ ಪ್ಲಾನ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಯಾರಿಗೂ ಪ್ಲೇಸ್ಗಳೇ ಗೊತ್ತಿಲ್ಲ. ಮೊದಲನೇ ದಿನ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ರಿ, ತುಂಬಾ ಎಂಜಾಯ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡ್ರಿ ಇವಾಗ ಕೊಟ್ಟಿಗೆರೆಗೆ ಬಂದಿದ್ವಿ. ಕೊಟ್ಟಿಗೆರೆದಲ್ಲಿ ನೀರ್ ದೋಸೆ ತಿನ್ಕೊಂಡು ನೆಕ್ಸ್ಟ್ ಮುಂದೆ ಎಲ್ಲಾದ್ರೂ ಹೋಗ್ಬೇಕು. ಇವಾಗ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೆ, ಬೆಳಿಗ್ಗೆ ತಿಂಡಿ ಮಾಡಿರೋದು ಕಡಿಮೆ. ನಾವು ನೀರ್ ದೋಸೆ ತಿನ್ಬೇಕು ಅನ್ಬಿಟ್ಟೆ ಕೊಟ್ಟಿಗೆರೆಗೆ ಬಂದಿದೀವಿ. ಇವಾಗ ನೀರ್ ದೋಸೆ ಬೇಕಾ ಬೇಡ? ನೀರ್ ದೋಸೆ ಬೇಕಾ ಬೇಡವಾ? ನೀರ್ ದೋಸೆ ದಮ್ಮಂದವಾಗಿರುತ್ತ ಫುಲ್ ನೀರು ತೇಳ. ಎಷ್ಟು ತೇಳ ಅಂದ್ರೆ ಫಸ್ಟ್ ಅವ್ನಿಗೆ ಎಕ್ಸ್ಟ್ರಾ ಶಾಂಪ್ನಾಸ್ ಕಳಕ್ ಹೋಗ್ಬಿಡು. ನವೀನ ಕಣ ಎಷ್ಟು ತಿಂದೆ ಇಲ್ಲ ರೈಟ್ ಏನ್ ಬಿಲ್ ಕೊಡ್ರ ರೈಟ್. ಒಂದು ಒಬ್ಬೆ ಸಾಂಪ್ನ ಇವ್ನಿಗೆ ಬೇಕಣ. ಅಣ್ಣ ನೀರ್ ದೋಸೆ ಸಿಗುತ್ತಾ? ಇವಾಗ ನೋಡ್ರಿ ನೀರ್ ದೋಸೆ ಯಾವ ತರ ಹಾಕ್ತಾರಂತ ಇವರು. ಬಂದ್ಕಣ ಮಂಗ್ಳೂರ್ ಬಂದು ಅಲ್ಲಿ ನೀರ್ ದೋಸೆ ರೆಡಿ ಆಗ್ತಾ ಇದೆ. ಅದಕ್ಕೂ ಮುಂಚೆ ಸ್ವಲ್ಪ ಇದು ತಿಂತಾ ಇದೀವಿ. ನೀರ್ ದೋಸೆ ಬಂತು, ಟೇಸ್ಟ್ ಮಾಡೋಣ ಇವಾಗ. ಒಂದೇ ಹಾಕಿರೋದು, ಅವನಿಗೆ ಹಾಕಿದ್ರು, ಎಲ್ಲರೂ ಭಾಗ ಮಾಡ್ಕೊ ತಿಂತಾ ಇದ್ದೀವಿ. ನೀರು ದೋಸೆಗೆ ಚಟ್ನಿ ಚೆನ್ನಾಗಿದೆಯೋ ಸಾಂಬಾರು ಚೆನ್ನಾಗಿದೆ ನೋಡೋಣ. ಚೆನ್ನಾಗಿದೆ ಗುರು ನೀರು ದೋಸೆ. ಮಿನಿಮಮ್ ನಿಮಗೆ ಹೊಟ್ಟೆ ತುಂಬಬೇಕಂದ್ರೆ ಒಂದು 10 ಆದ್ರೂ. ನಾವು ಎಷ್ಟು ಬಜ್ಜಿ ತಿಂದ್ವಾ ಕೌಂಟೇ ಸಿಗ್ತಿಲ್ಲ. ಎಷ್ಟು ಬಜ್ಜಿ ತಿಂದಿದ್ದು ನಾವು? ಒಂದು ಬಟ್ಲು. ಈ ಟೈಮಲ್ಲಿ ಒಂದು ಬಾಳೆಹಣ್ಣು ತಿಂದರೆ ಭಾರಿ ಆಗಬಹುದು. ಬಾಳೆಹಣ್ಣು ಎತ್ತು ಕೊಡ್ತೀವಿ ಅಣ್ಣ, ಅಮೌಂಟ್ ಕೊಡ್ತೇವೆ. ಇದಕ್ಕೊಂದು ಬಾಳೆಹಣ್ಣು ಕೊಡೋಣ. ಬನ್ನಿ ನಿಮ್ಗೊಂದು ತಗೊಳ್ಳಿ ಇಲ್ಲಿ. ಓಕೆ, ಇವಾಗ ನೀರು ದೋಸೆ ತಿನ್ಕೊಂಡು ಕೊಟ್ಟಿಗೆಹಾರದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ವಿ? ನೀರು ದೋಸೆ ಹೆಂಗಿತ್ತು? ನೀರು ದೋಸೆ ನಾವಿಬ್ಬರೇ ಜಾಸ್ತಿ ತಿಂದಿದ್ದು. ಎಲ್ರಿಗಿಂತ ಜಾಸ್ತಿ ನಾವಿಬ್ಬರೇ ತಿಂದಿದ್ದು. ಚೆನ್ನಾಗಿತ್ತು. ಮೋಸ ಏನಿಲ್ಲ. 20 ದೋಸೆ ತಿಂದೆ ಬಿಟ್ಟಿದ್ದಾರೆ ಇವರು. ಬಸರಿ ಹೊಟ್ಟೆ ಬಂದಿದೆ. 20 ದೋಸೆ. ಎಷ್ಟು ದೊಡ್ಡದಾಗಿದೆ ಇವರ ಹೊಟ್ಟೆ. ಜೇರಿ ಫಾಲ್ಸ್ ಹೋಗ್ಬಿಡಲಿಯಾ? ಜೇರಿ ಫಾಲ್ಸ್ ಅಲ್ಲ ಕಣ, ರಾಣಿ ಜೇರಿ ಫಾಲ್ಸ್. ಇವಾಗ ಪ್ಲಾನ್ ಮಾಡಿದ್ರೆ ನಮ್ದು ಟೈಮ್ ವೇಸ್ಟ್ ಆಗುತ್ತೆ. ಹೋಯ್ತಾ ಇರ್ಬೇಕು, ಸುಮ್ಮನೆ ನುಕ್ಕೊಂಡು ಹೋಯ್ತಾ ಇರ್ಬೇಕು. ಸರಿಯಾಗಿರೋರ್ಗಾದ್ರೆ ಒಂದು 30 ದೋಸೆ ಬೇಕು, ನಮ್ಮಂತವ್ರಿಗೆ ಒಂದು 15. ಅದು ನಾವು ಇವಾಗ ಸ್ವಲ್ಪ ಹೊತ್ತಲ್ಲಿ ತಿಂಡಿ ಮಾಡ್ಕೊಂಡ್ ಬಂದಿದ್ದೀವಿ, ಆದ್ರೂ 10 ದೋಸೆ ತಿಂದಿದ್ದೀವಿ. ಬಟ್ ನೀವು ಚೆನ್ನಾಗಿ ಹೊಟ್ಟೆ ಹಸ್ಕೊಂಡು ಬಂದ್ರಿ ಇಲ್ಲಿಗೆ ಕೊಟ್ಟಿಗೆಹಾರಕ್ಕೆ. ನೀರ್ ದೋಸೆ ತಿಂದೆ ಮಾತ್ರ ಹೋಗ್ಬೇಡಿ. 30 ದೋಸೆ ತಿಂದ್ಬಿಟ್ಟು ಗುಂಡಿನೇ ಆಗ್ತಾ ಇಲ್ಲ ಪಾಪ. ತಾತ, ಇದು ರಾಣಿಜೇರಿ ವಾಟರ್ ಫಾಲ್ಸ್ ಎಲ್ಲಿರೋದು? ರಾಣಿಜೇರಿ ಫಾಲ್ಸ್ ಆಯ್ತಾ? ರಾಣಿಜೇರಿ ಫಾಲ್ಸ್ ಹಿಂದಿ. ರಾಣಿಜೇರಿ ಫಾಲ್ಸ್ ಎಲ್ಲಿ ಆಯ್ತಾ? ಅದು ಗೊತ್ತಿಲ್ಲ. ಅಂದ್ರೆ ರಾಣಿಜೇರಿ ಫಾಲ್ಸ್ ಎಲ್ಲಿ ಆಯ್ತಾ? ಇವ್ರಿಗೆ ಗೊತ್ತೇ ಇಲ್ಲ. ಅಕ್ಕ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಜಲಪಾತ ಇದ್ದ? ಇಲ್ಲಿ ಹತ್ತಿರದಲ್ಲಿ ಜಲಪಾತ ಅಣ್ಣ, ರಾಣಿಜೇರಿ ಫಾಲ್ಸ್ ಎಲ್ಲ ಆಯ್ತಾ? ಓಕೆ, ಇವಾಗ ರಾಣಿಜೇರಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ರೂಟ್ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಲೋಕಲ್ಸ್ಗಳನ್ನ ಕೇಳ್ಕೊಂಡು ಹೋಗ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಮೇಲ್ಗಡೆಗೆ ಒಂದು ರೂಟ್ ಅದೇ, ಒಂದು ನಿಮಿಷ ಇಲ್ಲಿ. ಹೇಮಾವತಿ ನದಿ ಉಗಮ ಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ 1.5 ಕಿಲೋಮೀಟರ್ ಹೋಗ್ಬೇಕಂತೆ. ಯಾವುದೋ ಚಿಕ್ಕ ರೋಡ್. ಇವಾಗ ಮೋಸ್ಟ್ಲಿ ಇವಾಗ ಇನ್ನೊಂದು 100 ಮೀಟ್ರ್ ಹೋದ್ರೆ ನಮಗೆ ಹೇಮಾವತಿ ನದಿ ಸಿಕ್ಬೋದು. ಪ್ರಾಣಿ ಗಿಣಿ ಬರ್ದೇ ಇದ್ರು ಸರಿ. ಮನೆ ಅದೇ ಕಣ, ಯಾವ್ದೋ ಒಂದು ಮನೆ. ಬ್ಯೂಟಿಫುಲ್. ವಾ, ಇದೇ ಕಣ, ಇದೇ ನದಿ ಕಣ. ನೀರಲ್ಲಿ ಹೋಯ್ತಿದ ಇದು ಸರಿ. ಇಲ್ಲೇ ಹುಟ್ಟುತ್ತಿರೋದು. ಹುಟ್ಟುತ್ತದೆ, ಹೋಗಕ್ ದಾರಿ ಇದು. ನೋಡ್ರಿ, ಹೇಮಾವತಿ ನದಿ ಉಗಮ ಸ್ಥಾನ. ಇಲ್ಲಿಂದಾನೇ ನದಿ ಹುಟ್ಟೋದು. ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ ನೋಡಿ. ನಮ್ ಗುಂಡಿನೂ ಇಷ್ಟೇ ಆಗ್ಲ ಅದೇ ಕಣ. ತುಂಬಾ ಚೆನ್ನಾಗಿದೆ ನೋಡಿ. ಚೆನ್ನಾಗಿಲ್ಲ ಮಚ್ಚ, ಹೇಳ್ಬಿಡ. ಇಲ್ಲಿ ಬರ್ದೆ ನೆಟ್ಟಿಗೆ ಹೋಗಿದ್ರೆ ಇದು ಸಿಕ್ತಿತ್ತ ನನಗಂತೂ. ಆ ನೀರ್ನಾರು ಮುಟ್ಬಿಟ್ ಬರ ಪುಣ್ಗಿಣ್ಯ ಬಂದದ್ದನೋ ಬರೋದ್ ಬಂದ ದೇಶಕ್ಕೆ ಬಂದ್ರು ಓಕೆ. ಆ ನದಿಗ್ ಪಾಪ ಸುತ್ಕೊಂಡ್ರಿ ಏನ್ ಮಾಡೋದು ಅಂತ ಯೋಚನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಮಾವತಿ ನದಿ. ಇಲ್ಲಿಂದ ಹಾಗೆ ಹರ್ಕೊಂಡೋಗಿ ಉಪನದಿಗಳು ಸಿಕ್ಕಿ ದೊಡ್ಡ ನದಿಯಾಗಿ ಹರಿಯುತ್ತೆ ಮುಂದೆ. ಸೊ ಗೈಸ್, ಇಲ್ಲಿ ನಾವು ಏನಂದ್ರೆ ಇದೇ ಪ್ಲೇಸ್ಗೆ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಇಲ್ಲ ನಮಗೆ. ಮಧ್ಯ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು
ಪರಿಸ್ಥಿತಿ ಹೆಂಗಾಗದೆ ಅಂದ್ರೆ ನೋಡಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ನಮ್ದು ಒಂದು ನಾವು ಎಂಜಾಯ್ ಮಾಡಿದೀವಿ, ಪ್ರತಿ ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿದೀವಿ ಅಲ್ವಾ ಅಣ್ಣ. ಜೆರಿ ವಾಟರ್ ಫಾಲ್ಸ್ ಎಲ್ಲಿದೆ ನೈ ಸರ್? ಇಲ್ಲೇ ಐತೆ, ನಿಮಗೆ ಗೊತ್ತಿಲ್ಲ. ಹಾಂ, ದಿಸ್ ಕರ್ನಾಟಕ ಇನ್ ಚಿಕ್ಕಮಂಗ್ಳೂರು. ಜೆರಿ ಫಾಲ್ಸ್ ಇದರ್ ಸೆ ಯು ನೋ ನೋ? ರಾಣಿಜೇರಿ 1 ಕಿಲೋಮೀಟರ್. ಹಾಂ ಸರ್, ರಾಣಿಜೇರಿ ವಾಟರ್ ಫಾಲ್ಸ್ ಹಾಂ ಹೋಗ್ಲಿಲ್ವಾ? ಎಲ್ಲಿ ಇರೋದು? ಮೇಲಾ? ಬನ್ನಿ ಹೋಗೋಣ. ಹೋಗ್ಬೋದು, ಬನ್ನಿ ಹೋಗ್ಬೋದು ಅಂತ. ಇಷ್ಟು ದೂರ ಬಂದು ಇನ್ನು 1/2 ಕಿಲೋಮೀಟರ್ ಇದೆ ಅಷ್ಟೇ. ಹೋಗ್ಬೋದು, ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ ಅಲ್ಲಿ. ಈ ವೈಟ್ ಮೇಲೆ ಯಾವ ನದಿ ಬಂದಿದ್ದೆ ಸರಿ? ಪುನಃ ಅಲ್ಲಿ ಬರ್ಬೇಕು ಅಂದಾಗ ಕಣ ಲವ್ ಪ್ರಕೃತಿನೇ ಎಂಜಾಯ್ ಮಾಡ್ರಲ್ಲ. ಅಪ್ಪ ಬೆಳಗ್ಗೆ ಒಂದ್ 90% ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ನಾನ್ ಟೂರಿಸ್ಟ್ ಕರ್ಕ ಬಂದವ್ರಿ. ರೂಟ್ ಒಂದು ಗೊತ್ತಿಲ್ಲ ಅಷ್ಟೇ. ಊಟ ಮಾಡ್ತೋಗ್ಬಿಡೋದು ಅಷ್ಟೇ. ನೋಡ್ರಿ, ಯಾವುದೋ ರಾಣಿಜೇರಿ ಫಾಲ್ಸ್ಗೆ ಬಂದ್ವಿ ಯಾವುದೋ ಗಾಡ್ ಸೆಕ್ಷನ್ ಫಾರೆಸ್ಟ್ ರೂಟು ಸಿಗ್ತಾನೆ ಇಲ್ಲ. ರಾಣಿಜೇರಿ ಫಾಲ್ಸ್ ಇಲ್ಲ ಮಗ, ನೀರಿದೆಯಾ? ಹಾ ಓ ಅಲ್ಲೇ ನಿಲ್ಸ್ಬಿಟ್ ಬಾ. ಗುರು, ಯಾವ್ದಿದ್ ಗುರು, ಈ ಕಾಡಲ್ಲಿ ಜನಗಳು ಇಲ್ಲ, ರೂಟು ಗೊತ್ತಿಲ್ಲ, ಎಲ್ಲೋ ಫಾಲ್ಸ್ ಇದೆಯಂತ ಇಲ್ಲಿ. ಈ ರೂಟ್ ನೋಡಿದ್ರೆ ನೋಡಿ ಈ ಥರ ಇದೆ. ನಮ್ಮ ಕಾರು ಇಲ್ಲಿ ತನಕ ಬಂತು, ಈ ಕಡೆಗೆ ನೋಡಿ ಈ ಥರ ಇದೆ ರೂಟ್. ನಡ್ಕೊಂಡು ಹೋಗೋಣ ಇವಾಗ. ಹೇಗ ಇಲ್ಲಿ ನೋಡು ಬೈಲ್ ದಾರಿ ಆಗದೆ ಅಂತ ಏನೋ ನೋಡ ನೋಡ್ದೇನ ದೂರ ಬಂದಿರೋ ಕದ್ದಾರು ನೋಡಪ್ಪ. ಇವಾಗ ಏನು ಮಾಡಮ್, ಹೋಗೋಣ. ಫಾಲ್ಸ್ ಆಗಲ್ಲ ಕನ್ನಡಿ. ಏನ್ ಎಲ್ಲೋ ಮತ್ತೆ ಇಷ್ಟು ದೂರ waste ಕಿಲೋಮೀಟರ್ ನಡಿಬೇಕು ಕಣ. 7 ಕಿಲೋಮೀಟರ್ ಅನ್ಕೊಂಡು 15 ಕಿಲೋಮೀಟರ್ ನಡ್ಕೊ ಬಂದಾನಿ. ನಾವು ಸುವು ಏಯ್ ಹೊರಗಡೆ 20 ಸೀಟ್ ಬಿಟ್ಬಿಟ್ಟು ನಾವೇ ಓಕೆ, ಅಂತೂ ನಮ್ಮ ಡೆಸ್ಟಿನೇಷನ್ ಬಂದು ತಲುಪಿದ್ವಿ. ಕಾಲ ಭೈರವ ಸ್ವಾಮಿ ದೇವಸ್ಥಾನ. ಲವ್ ಅದು ನಾವು ಬಂದಿರೋದಲ್ಲ, ದೇವ್ರು ಕರೆಸ್ಕೊಂಡಿರೋದು ನಮ್ಮನ್ನ. ಇದಕ್ಕೆ ಬಾಕ್ಲಕ್ಕ ಬರ್ತಾರ ಅವರು ನಾವು ಬರೋ ಟೈಮ್ಗೆ. ಸರಿ ಇಲ್ವೋ, ನಾವೇ ಸರಿ. అంటే ಓಪನ್ ಇದೆ ಅಲ್ಲ? ಇದು ಯಾವ ಊರು? ನೀವು ಎಂಡಿಂಗ್ ಹೋಗಾರ, ಕೋಟೆ ನೋಡಕ್ ಹೋಗಾರ? ಇಲ್ಲ, ಫಾಲ್ಸ್ಗೆ ಹೋಗೋರು ಅಷ್ಟೇ. ಫಾಲ್ಸ್ ಆದ್ರೆ ಕೆಳಗಡೆ. ಹೌದಾ? ಅಲ್ಲಿ ಆಟ ಆಡ್ಬೋದಾ? ನೀರ್ಗೆ ಹೋಗ್ಬೋದು? ಆಟ ಆಡ್ಬೋದು, ಅದು ಕೆಳಗಡೆ. ಇದು ನೀವೆಲ್ಲರೂ ಇದು ನೋಡ್ತೀರಿ, ವ್ಯೂ ನೋಡೋದಾದ್ರೆ ಮುಂದೆ. ವ್ಯೂ ಏನು ಬೇಡ ನಮಗೆ, ಫಾಲ್ಸ್ ಸಿಕ್ಕಿದ್ರೆ ಸಾಕು. ಹಾಗಾದ್ರೆ ಇದೇ ರೋಡಲ್ಲಿ ನೀವು ಕೆಳಗೋಗಿ, ಕೆಳಗೋಗಿ ಅಲ್ಲಿ ಸ್ಕೂಲ್ ಸಿಗುತ್ತೆ. ಅಲ್ಲಿ ಸ್ಕೂಲ್ ಸಿಕ್ತಾ ನಿಮ್ಗೆ? ಆ ಸ್ಕೂಲ್ ಹತ್ರ ಹಿಂಗೆ ಬಲ್ಗಡೆ ಹೋಗ್ಬೇಕು ಫಾಲ್ಸಿಗೆ. ಓಕೆ. ನೀವು ತುಂಬಾ ದೂರ ಮೇಲ್ ಬಂದ್ರಿ. ನಾವು ಮೇಲ್ ಬಂದ್ಬಿಟ್ಟಿದ್ದೇವೆ ಕಣ. ನಾನು ಹೇಳಿಲ್ವಾ ಅಲ್ಲಿ ಲೆಫ್ಟ್ಗೆ ಒಂದು ದಾರಿ ಹೋಗ್ತಾ ಕಂಡ್ರೆ ಮೇಲ್ಗೆ ಹೋಗೋದು ಬೇಡ. ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು? ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು ಇವಾಗ? ಏನೇ ಮಾತಾಡ್ತಾ ಇರೋದು? ಲೆಕ್ಕಾಚಾರನೇ ಬೇಡವಾ? ಸಮಾಧಾನ ಮಾಡ್ಕೊ. ಫಾಲ್ಸ್ ಎಲ್ಲೋ ಹಿಂದೆನೇ ಇದೆಯಂತೆ, ನಾವು ಅದನ್ನ ದಾಟ್ಕೊ ಬಂದ್ಬಿಟ್ಟಿದ್ದೀವಿ. ಓಹೋ, ನೀರದೆ ಕಣ್ರು. ಇವರು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಜವಾಗ್ಲೂ ನಮಗೇ ಗೊತ್ತಿಲ್ಲ. ಯಾವ ಊರಿಗೆ ಬಂದ್ವಿ, ಎಲ್ಲಿಗೆ ಬಂದಿದ್ದೀವಿ, ಇವಾಗ ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ಬೇಕು, ನೋ ಐಡಿಯಾ. ಯಾವುದೋ ದೇವಸ್ಥಾನ ಸಿಕ್ಕಿದೆ, ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಿದ್ದೀವಿ ಅಷ್ಟೇ. ಇಲ್ಲಿ ಯಾವ ದೇವರಿದೆ ನೋಡೋಣ ಬನ್ನಿ. ನೋಡ್ರಿ, ಒಳಗಡೆ ದೇವಸ್ಥಾನ ಇದೆ, ಕಾಣಿಸ್ತಾ ಇದೆಯಾ? ಇವಾಗ ನಾವು ಸತತವಾಗಿ 3 ಅವರ್ ಜರ್ನಿ ಮಾಡಿಕೊಂಡು ರಾಣಿಜೇರಿ ವಾಟರ್ ಫಾಲ್ಸ್ಗೆ ಬಂದ್ವಿ. ಬಟ್ ರಾಣಿಜೇರಿ ವಾಟರ್ ಫಾಲ್ಸ್ ನಮ್ಗೆ ಸಿಕ್ಕಲಿಲ್ಲ. ಯಾವುದೋ ಒಂದು ದೇವಸ್ಥಾನ ಸಿಕ್ತು. ಅದನ್ನು ನೋಡೋಕ್ಕೆ ಬಂದಾಗ ಇಲ್ಲಿನ ಲೋಕಲ್ಸ್ ಅಂದರೆ ಕಳಸದವರು ಒಂದು ಫ್ಯಾಮಿಲಿ ಇಲ್ಲಿಗೆ ಬಂದರು. ಅವರೆಲ್ಲೋ ಇಲ್ಲೇ ಹೋಗಿ 1 ಕಿಲೋಮೀಟ್ರಲ್ಲಿ ಇಲ್ಲಿ ಸಿಗುತ್ತೆ ಅಂತ ಇದ್ದಾರೆ. ಬಟ್ ಅದು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಆಯ್ ಮಾಡ್ರಿ ಎಲ್ಲರೂ. ಆಯ್ ಮಾಡಿ ಒಂದ್ಸಲ ಎಲ್ಲರೂ. ಬಾಯ್. ಹೌದಾ? ಇದನ್ನೇ ಫಾಲ್ಸ್ ಅಲ್ಲ, ಮತ್ತೆ ಅದು ಅದು ಏನು ಜಾಗ, ಅದು ಗುಡ್ಡ, ಅದು ರಾಣಿಜೇರಿ ಅನ್ನೋದು ಫಾಲ್ಸ್ ಅಲ್ವಂತ ಕಣ, ಒಂದು ಪ್ಲೇಸ್.
ಹೌದು ಫಾಲ್ಸ್ ನೋಡೋದಕ್ಕೆ ಬಂದೆ. ಆಕ್ಚುಲಿ ರಾಣಿಜರಿ ಅನ್ನೋದು ವ್ಯೂ ಅಷ್ಟೇ, ಫಾಲ್ಸ್ ಬೇರೆ ಇರೋದು. ನಿಮ್ ಫಾಲ್ಸ್ ನೋಡ್ಬೇಕು ಯೂಟ್ಯೂಬ್ ಚಾನೆಲ್ ಬೇಕಂದ್ರೆ ವ್ಯೂ ನೋಡಕ್ ಹೋಗಿ, ಬಾರಿ ಚಂದ ಪ್ಲೇಸ್ ಅಲ್ಲಿ. ಹೋಗಿ ಅದನ್ನ ನೋಡ್ಕೊಂಡು ನಮಗೆ ವ್ಯೂಸ್ ಒಂದಕ್ಕಲ್ಲ, ಫಾಲ್ಸ್ ಇದೆ ಅನ್ಬಿಟ್ಟೆ ಬಂದ್ವಿ ನಾವು. ಫಾಲ್ಸಿಗೆ ಹೋಗಿ, ಫಾಲ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಿ ಇದೆ ಅಂತಾನೆ ಗೊತ್ತಿಲ್ವಲ್ಲ. ಶರೀಫ್ ಅಣ್ಣನಿಗೆ ಗೊತ್ತಿದೆ ಕರೆಕ್ಟ್. ನೀವೇನ್ ಗೊತ್ತಾ, ವಾಪಸ್ ಹೋಗ್ಬೇಕು ಇದೆ, ವಾಪಸ್ ಹೋಗಿ ಅಲ್ಲೊಂದು ಕ್ರಿಶ್ಚಿಯನ್ ಅಂಗಡಿ ಸಿಕ್ಕುತ್ತೆ ನಿಮ್ಗೆ. ನಾನ್ ಬೇಕಾದ್ರೆ ಹೇಳ್ತಾ, ಅಲ್ಲೊಂದು ಕ್ರಿಶ್ಚಿಯನ್ ಅಂಗಡಿ ಇದೆ, ರೋಡ್ ಪಕ್ಕನೇ ಅಂಗಡಿ ಇದೆ. ಅವ್ರ ಅಂಗಡಿಲಿ ಕೇಳಿ, ನಾವಿಲ್ಲಿ ಕೊಡ್ಗೆ ಫಾಲ್ಸಿಗೆ ಹೋಗ್ಬೇಕು ಅಂತ ಕೇಳಿ, ಅವರಲ್ಲಿ ನಿಮ್ ಗೈಡೆನ್ಸ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಹೋಗ್ತೀವಿ, ಬಾಯ್ ಎಲ್ರಿಗೂ ಬಾಯ್. ಇಲ್ಲಿ ನೋಡಿ, ಎಲ್ಲರೂ ಪಾಪ ಒಳ್ಳೆ ಜನ ಇಲ್ಲಿ ಇರೋರು. ಏನಂದ್ರೆ ಪಾಪ ರೂಟ್ ಗೊತ್ತಿಲ್ಲದೆ ಹೋದ್ರು ಹೇಳ್ತಾರೆ ಅವರು ಅಡ್ರೆಸ್ಗಳನ್ನು. ಅದೇ ಇವಾಗ ಕಳ್ಸಿದ್ರಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಅಡ್ರೆಸ್ ಹೋಗ್ಬಿಟ್ಟು ಎಲ್ಲಿಯೋ ಹೋಗಿ ಎಲ್ಲಿಯೋ ಕಳ್ಸವ್ರಲ್ಲ, ಅವಾಗಾಯ್ತು. ಇವಾಗ ಪಂಡು ಪಾಲ್ಸು ಅನ್ಕೊಂಡ್ಬಿಟ್ಟು ಇವು ಅಂತವ್ರೆಲ್ಲ ಪಾಲ್ಸು ಅನ್ಕೊಂಬಂದ ಈ ಜೋಡಿಯೋ ಅಂತ ನಾವು ಬೇರೆ. ರಾಣಿ ಜರಿ ಫಾಲ್ಸು ಒಂದು ಪ್ಲೇಸು, ಅದು ಫಾಲ್ಸ್ ಅಲ್ವಂತೆ. ಓಕೆ, ಇವಾಗ ಈ ಒಂದು ದೇವಸ್ಥಾನದಿಂದ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಕಾಡಿನ ದಾರಿಯಲ್ಲಿ. ಮಧ್ಯೆ ಎಲ್ಲಾದರೂ ನಮಗೆ ಜರಿ ಸಿಗುತ್ತಾ ಅಂತ ನೋಡಲಿಕ್ಕೆ ಬೇಕು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಾಬಟ್ಟೆ ಕೋಪಗೊಂಡಿದ್ದಾರೆ ನನ್ನ ಮೇಲೆ. ಯಾಕೆಂದರೆ ನಾನು ರಾಣಿ ಜರಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತೇನೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದೆ. ಆ್ಯಕ್ಚುಲಿ ನಾನು ಒಬ್ಬನ ಅನಿಸಿಕೆ ಅಲ್ಲ, ಇವರದ್ದು ಕೂಡ ಅದೇ ಅನಿಸಿಕೆ ಇತ್ತು. ಯಾಕಂದರೆ ಇದನ್ನು ಜರಿ ಅಂತ ಎಲ್ಲರೂ ಭಾವಿಸಿದ್ರು, ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಅದು ಜರಿ ಅಲ್ಲ, ಒಂದು ವ್ಯೂ ಪಾಯಿಂಟ್ ಅಂತ ಗೊತ್ತಾಯ್ತು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಮತ್ತೆ ನಾವು ಕಳಸಕ್ಕೆ ಹೋಗಿ ನೆಕ್ಸ್ಟ್ ಬೇರೆ ಎಲ್ಲಿಗಾದ್ರೂ ಹೋಗುವ. ಇಲ್ಲಿ ಏನಿಲ್ಲ ಮಾರ್ರೆ, ಎಲ್ಲ ಕಡೆ ನೋಡಿದ್ರು ಮರಗಳುಂಟು, ಕಾಫಿ ತೋಟ ಉಂಟು, ಟೀ ಎಸ್ಟೇಟ್ ಉಂಟು, ಅದು ನಮ್ಮಲ್ಲೇ ಉಂಟು. ಒಟ್ಟಿನಲ್ಲಿ ನೀವು ಪ್ರಕೃತಿಯನ್ನು ಪ್ರೀತಿಸುವವರಾದರೆ ಇದು ಒಂಥರ ಜೊತೆಗೆ ಕರೆದ ಮನಿ. ದೋಸೆ ತಿನ್ನಕ್ಕೆ ದೋಸೆ ತಿಂತ ಯಾವ ನಾವು ದೋಸೆ ತಿಂದಿತ್ತು ನೀರು ದೋಸೆ ಮೂಡಿಗೆರೆ ಮೂಡ್ಗೆರಲ್ಲ, ಕೊಟ್ಟಿಗೆ ಗೌರ ಇವು ಹೋಗಿರೋ ಪ್ಲೇಸ್ಗಳೇ ಗೊತ್ತಿಲ್ಲ ನಿಮ್ಗೆ. ಇನ್ನು ಹುಡಿಕೊಂಡು ಎಲ್ಲಿಗಪ್ಪ ಹೋಗೋದು ನೀವು? ಇಲ್ಲಿ ನೋಡ್ರಿ, ಕಾಡ್ ಪಾಲ್ ಮಾಡ್ಬಿಟ್ರಂತೆ. ಏನ್ ಕಾಡ್ ಪಾಳ ಮೇಲೆ ಏನು ಇಲ್ಲ ಸರ್, ಸೂಪರ್ ಎಂಜಾಯ್ಮೆಂಟ್ ಸಿಕ್ಕದೆ. ಸುಳ್ಳು ಎಂಜಾಯ್ಮೆಂಟ್ ಸಿಕ್ಕದೆ. ಸುಳ್ಳು ಹೇಳ್ತಾನೆ. ಇಷ್ಟೋ ತನಕ ನಮ್ ತರ ಮಾಡ್ಬೇಕು ಸರ್. ಜಾಲಿ ಫುಲ್ ಜಾಲಿ, ಪಾಳ ಅಂತ ಇಲ್ವೇ ಇಲ್ಲ. ಇಷ್ಟೋ ತನಕ ಕಾಡ್ ಪಾಲ್ ಮಾಡ್ಬಿಟ್ರು, ಪಾಲ್ ಮಾಡ್ಬಿಟ್ರು ಅಂತ ಹೇಳ್ತಾ ಇದ್ದ. ಎಂಜಾಯ್ ಮಾಡೋರು ಕಾಡ್ಗೆ ಹೋದ್ರೆ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡದೇ ಇರೋರು ಹಿಮಾಲಯ ಪರ್ವತಕ್ಕೆ ಕರ್ಕೊಂಡು ಹೋದ್ರು ಎಂಜಾಯ್ ಮಾಡಲ್ಲ. ಬೆಳಗ್ಗೆಯಿಂದ ನಾವು ಪ್ಲೇಸ್ಗಳು ನೋಡಿರೋದಕ್ಕಿಂತ ಜರ್ನಿ ಮಾಡಿರೋದೇ ಹೆಚ್ಚು. ಸುಮಾರು ಸುಮ್ಮನೆ ಹೋಗ್ತಾ ಇದೀವಿ ಅಲ್ಲ ನೋಡಪ್ಪ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ, ಜಾಲಿಯಾಗಿದೆ. ಏನಾದ್ರು ಬೇಜಾರಾಯ್ತಾ ಈ ತರ ಟ್ರಿಪ್ ಎಕ್ಸ್ಪೀರಿಯನ್ಸ್? ಸೂಪರ್ ಈ ಒಂದು ಫೀಲು, ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡಿರೋ ಒಂದು ಖುಷಿ. ನಾವ್ ಅಕಸ್ಮಾತ್ ಅವತಾರ್ ಶಿವ ಅವ್ರನ್ನ ಮಿಸ್ ಮಾಡ್ ಬಂದ್ಬಿಟ್ಟಿದ್ರೆ ನಾವು ಲೈಫಲ್ಲಿ ಇದ್ರೆ ಎಂಜಾಯ್ ಮಾಡಕ್ ಆಯ್ತಿರ್ಲಿಲ್ಲ. ಅವ್ರು ಕರ್ಕ ಬಂದು ಒಳ್ಳೆ ಕೆಲಸ ಮಾಡಿದೀವಿ. ಹೌದೌದು, ಸರಿನಾ ಅಂತ ನಾವು ಇಲ್ಲ ಒಳ್ಳೆ ಸೂಪರ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮ ಈ ಒಂದು ಏನದು ಅನಿಸಿಕೆಗೆ. ವೆಲ್ಕಮ್, ಥ್ಯಾಂಕ್ ಯು. ಬನ್ನಿ ನೋಡಿ ಎಂಜಾಯ್ ಮಾಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಯಾರು ಆಗಿದೆ. ಹೌದು, ಟ್ರಿಪ್ಪಿಗೆ ಹೋದಾಗ ಡ್ರಿಂಕ್ಸ್ ಮಾಡೋದಾಗ್ಲಿ, ರ್ಯಾಸ್ ಆಗಿ ಡ್ರೈವ್ ಮಾಡೋದಾಗ್ಲಿ ಆ ತರ ಎಲ್ಲ ಮಾಡಿ ಎಂಜಾಯ್ ಮಾಡಿ. ಅಂದ್ರೆ ಪ್ರತಿ ಕ್ಷಣನೇ ಎಂಜಾಯ್ ಮಾಡಿ. ಪೊಲೀಸರು ತಡೆದಾಗ ನಿಲ್ಲಿಸ್ಬಿಟ್ಟು ಏನು ಎತ್ತಂತ ಕೇಳಿ ಏನು ಏನೋ ಫೈನ್ ಇರುತ್ತೆ, ನಿಮ್ದೇನು ತಪ್ಪಿతే ಫೈನ್ ಇರುತ್ತೆ, ಇಸ್ಕೊಂತಾರೆ. ಅದ್ಬಿಟ್ಟು ಸ್ಪೀಡ್ ಆಗಿ ಬಂದು ನೀವು ಇನ್ನೊಂದ್ ಕಡೆ ಟಚ್ ಆಗಿ ಅದೆಲ್ಲ ಏನಕ್ಕೆ? ಇಲ್ಲ ನಿಮ್ ಕೆಪಾಸಿಟಿ ಸೆಣಿತೀವಿ, ಆಟ ಇದೆ ಸೆಣೀರಿ, ಬನ್ನಿ. ನಿನ್ ಸೆಣದ್ ಬಿಡ್ತಾರೆ ಆಮೇಲೆ. ಇಲ್ಲ ಆದ ತಪ್ಪು ಮಾಡಬೇಡಿ, ಕಾನೂನು ಬಹಿರವಾದ ಕೆಲಸವನ್ನು ಮಾಡಬೇಡಿ. ಎಂತ ಅದ್ಭುತವಾದ ವಿಚಾರವಂತ ನೀನು. ಅನುಭವದ ಮಾತುಗಳನ್ನ ಹೇಳಿದ್ದಾನೆ, ಕೇಳ್ಕೊಳ್ರಿ. ನೋಡೋಣ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.